ನೋಡಿ, ನಮ್ಮಿಂದ ರಫ್ತಾಗ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಆಗ್ತಿರೋದು ಹತ್ತತ್ರ 4,500 ಕೋಟಿಯಷ್ಟು ರಫ್ತಾಗಿದೆ 2024ರಲ್ಲಿ. ಅದರಲ್ಲಿ ಮೇಜರ್ ಬಂದು ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ. ಅದು 25-30% ವ್ಯಾಲ್ಯೂ ಅಷ್ಟು ರಫ್ತಾಗಿದೆ. 30% ವ್ಯಾಲ್ಯೂ ಅಷ್ಟು ರಫ್ತಾಗಿದೆ ಅಂದರೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂದರೆ ಯಾವುದು? ಈ ಈ ಎಣ್ಣೆಗಳಲ್ಲಿ ಅಂದರೆ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅಡುಗೆಗಳಿಗೆ, ಇಲ್ಲ ಸೋಪ್ಗಳಿಗೆ, ಆ ಥರದ್ದು ನಾನು ಹೇಳ್ತಾ ಇರೋದು. ಅದಕ್ಕೆ ಯೂಸ್ ಮಾಡೋದು. ಮತ್ತು ಸಕ್ಕರೆಗೆ ಯೂಸ್ ಮಾಡುವಂಥ ಕೆಲವು ಕೆಮಿಕಲ್ಸು, ಆ ವೈಟಿಶ್ ಕಲರ್ ಮಾಡೋಕ್ಕೆ, ಮತ್ತು ಇಂಪ್ಯೂರಿಟೀಸ್ ಎಲ್ಲ ತೆಗಿಯೋಕ್ಕೆ ಆ ಥರ ಕೆಮಿಕಲ್ಸು. ಮತ್ತು ಆಲ್ಕೋಹಾಲಲ್ಲಿ ಯೂಸ್ ಮಾಡುವಂಥ ಕೆಮಿಕಲ್ಸ್, ಅದು ಸ್ಪಿರಿಟಾಗಿ ಕನ್ವರ್ಟ್ ಮಾಡೋಕ್ಕೋ, ರೆಡ್ಯೂಸಿಂಗ್ ದಿ ಪರ್ಸಂಟೇಜ್ ಆಫ್ ದಿ ಇದು ಸ್ಟ್ರೆಂತ್ ಆಫ್ ದಿ ಆಲ್ಕೋಹಾಲ್ ಯೂಸ್ ಮಾಡೋಕ್ಕೋ ಅದು. ಸೊ ಈ ಥರ ಕೆಮಿಕಲ್ಸು ಅತಿ ಹೆಚ್ಚು ರಫ್ತಾಗ್ತಿತ್ತು ಭಾರತದಿಂದ. ಅದು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಏನಿತ್ತು ಅಂದರೆ 15-20% ಯಾವುದಿತ್ತು ಅಂದರೆ ಈ ಫಾರ್ಮಾಕ್ಯುಟಿಕಲ್ಸ್ ಐಟಮ್ಸು, ಅಂದರೆ API ಅಂತಾರೆ. API ಅಂದರೆ ಏನು ಅಂದರೆ ಆ್ಯಕ್ಟಿವ್ ಫಾರ್ಮಾಕ್ಯುಟಿಕಲ್ ಇಂಡೆಕ್ಸ್ ಅಂತ. ಅದು ಬೇಸ್ ಮೆಟೀರಿಯಲ್, ಈ ಮಾತ್ರೆಗಳು ಮಾಡೋಕ್ಕೆ, ಇಂಜೆಕ್ಷನ್ಸ್ಗಳಿಗೆ ತಯಾರು ಮಾಡುವಂಥ ಬೇಸ್ ಮೆಟೀರಿಯಲ್ ಅದು. ಅದರಲ್ಲಿ ಸುಮಾರು 429 APIಗಳು ಭಾರತದಿಂದ ರಫ್ತಾಗ್ತಿತ್ತು. ಸೊ ಈ APIಗಳ ರಫ್ತು ನಿಲ್ಲಿಸಿರೋದ್ರಿಂದ ಅವ್ರಿಗೇನು ತೊಂದರೆ ಆಗ್ತಾ ಇದೆ ಅಂದರೆ, ಆ್ಯಂಟಿ ಕ್ಯಾನ್ಸರಸ್ ಡ್ರಗ್ಸ್ಗಳು ಕೆಲವು ಮಾಡೋಕ್ಕಾಗ್ತಾಯಿಲ್ಲ, ಸ್ನೇಕ್ ವೆನಮ್ ಇಂಜೆಕ್ಷನ್ಸ್ಗಳು ಮಾಡೋಕ್ಕಾಗ್ತಾಯಿಲ್ಲ. ಈ ಥರ ಅನೇಕ ಲೈಫ್ ಸೇವಿಂಗ್ ಡ್ರಗ್ಸ್ ಮಾಡೋಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರೀಗ ಏನಾಗಿದ್ದಾರೆ ಅಂದರೆ ಚೈನಾ, ಈ ಯುರೋಪ್ ಕಡೆ ಹೋಗ್ತಾ ಇದ್ದಾರೆ ಆ ಬೇಸ್ ಮೆಟೀರಿಯಲ್ಸ್ಗಳನ್ನ ತಗೊಳ್ಳೋಕ್ಕೆ. ಮತ್ತು ಕೆಲವು ಮಾತ್ರೆಗಳು ನಮ್ಮಿಂದ ತುಂಬಾ ರಫ್ತಾಗ್ತಿತ್ತು. ಈ ವಿಟಮಿನ್ ಡಿ, ವಿಟಮಿನ್ B1, ವಿಟಮಿನ್ B12, ಮತ್ತು ಈ ಮಾಲ್ ನ್ಯೂಟ್ರಿಷನ್, ಮಕ್ಕಳಿಗಿರುವ ಮಾಲ್ ನ್ಯೂಟ್ರಿಷನ್ಗೆ ಬೇಕಾಗಿರುವಂಥ ಕೆಲವು ಮಾತ್ರೆಗಳಾಗಲಿ, ಪುಡಿಗಳಾಗಲಿ, ಇವೆಲ್ಲ ರಫ್ತಾಗ್ತಿತ್ತು. ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ಸು ಅತಿ ಹೆಚ್ಚು ನಮ್ಮ ಮೇಲೆ ಅವರು ಅವಲಂಬಿತರಾಗಿದ್ದರು. ಯಾವುದಪ್ಪ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂದರೆ ಆಯುರ್ವೇದಿಕ್ಕು, ಹೋಮಿಯೋಪತಿ, ಯುನಾನಿ ಮೆಡಿಸಿನ್ಸು, ಇಂಥವೂ ಭಾಳ ರಫ್ತಾಗ್ತಿತ್ತು ಪಾಕಿಸ್ತಾನಿಗೆ. ಈಗ ಈ ಈ ಮಾತ್ರೆಗಳಿಗೆಲ್ಲ ಏಟ್ ಬಿದ್ದಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಈಗ ಅಲ್ಲಿ ಹೆಂಗಾಗಿದೆ ಅಂದರೆ ಅಲ್ಲಿರೋ ಡಾಕ್ಟ್ರುಗಳು ನಾವು ಬಿಟ್ಟು ಹೋದರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಕರೆಕ್ಟಾಗಿ ಮಾತ್ರೆಗಳು ಸಿಗ್ತಿಲ್ಲ. ಆಮೇಲೆ ಈ ಜನ್ರಿಕ್ ಡ್ರಗ್ಸ್, ನಾವು ಈಗ ಈ PM ಮೋದಿ ಇದರಲ್ಲಿ ಸಿಗುತ್ತಲ್ಲ ಜನ್ರಿಕ್ ಡ್ರಗ್ಸು, ಅದ್ರ ಮೇಲೂ ಅತಿ ಹೆಚ್ಚು ಅವಲಂಬಿತವಾಗಿದ್ದರು ಪಾಕಿಸ್ತಾನಲ್ಲಿ. ಯಾಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಪಾಕಿಸ್ತಾನ ಭಾಳ ಬಡ ದೇಶ. ನಮ್ಮಷ್ಟು ಚೀಪಾಗಿ ಜನ್ರಿಕ್ ಮೆಡಿಸಿನ್ಸ್ ಮಾಡೋದು ಈವನ್ ವಿಶ್ವದಲ್ಲೇ ಯಾರೂ ಮಾಡೋಕ್ಕಾಗದೇ ಇರೋಷ್ಟು ಚೀಪಾಗಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ಆ ಮಾತ್ರೆಗಳು ಕೆಲವು ಆಮದಾಗ್ತಿತ್ತು ಪಾಕಿಸ್ತಾನಿಗೆ. ಅದ್ರ ಮೇಲೂ ಕಲ್ಲೆತ್ತಾಕೊಂಡಿದ್ದಾರೆ ಈಗ. ಆದ್ರೆ ನೆಕ್ಸ್ಟ್ ಬಂದು 10-15% ಏನಪ್ಪ ರಫ್ತಾಗ್ತಿತ್ತು ಅಂದರೆ ಶುಗರ್ ಮತ್ತು ಶುಗರಿಂದ ಮಾಡಲ್ಪಟ್ಟ ಕೆಲವು ಸ್ವೀಟ್ಗಳು, ಏನಂದರೆ ಜಿಲೇಬಿ, ಜಾಮೂನು, ಪೇಡ, ಈ ಥರ ಸ್ವೀಟ್ಸ್ಗಳು ಭಾಳ ಪ್ರಸಿದ್ಧ ಪಾಕಿಸ್ತಾನದಲ್ಲಿ. ಇಂಡಿಯನ್ ಜಾಮೂನು, ಇಂಡಿಯನ್ ಸ್ವೀಟ್ಸ್ ಎಲ್ಲ. ಸೊ ಆ ರಫ್ತು ನಿಂತೋಯ್ತು, ಮತ್ತು ಸಕ್ಕರೆಯ ಆಮದು ನಿಂತೋಯ್ತು. ಈಗ ಏನಾಗುತ್ತೆ ಅಂದರೆ ಅವರು ವಿದೇಶದಿಂದ ತರಿಸ್ಕೋಬೇಕಾಗ್ತದೆ. ಆಯ್ತಲ್ಲ, ಅವ್ರಿಗೆ ಸಿಗುತ್ತಲ್ಲ ಎಲ್ಲೋ ಒಂದು ಕಡೆ ಅಂದರೆ ಬೆಲೆ, ಅಲ್ಲಿಂದ ಆಗೋ ಟ್ರಾವೆಲ್, ಅಲ್ಲಿಂದ ಡಿಸ್ಟೆನ್ಸು, ಆಗೋ ಚಾರ್ಜಸ್ಸು, ಅದಕ್ಕೆ ಬೀಳೋ ಟ್ಯಾಕ್ಸು, ಈಗಾಗಲೇ ಪಾಕಿಸ್ತಾನ ನಲುಗೋಗಿದೆ. ಇನ್ಫ್ಲೇಷನಲ್ಲಿ ಹತ್ತತ್ರ 34% ಇನ್ಫ್ಲೇಷನ್ ಇದೆ ಅವ್ರಿಗೆ. ಈಗ ಇದ್ರದ್ದು ಬೇಸಿಕ್ ಐಟಮ್ಸ್ಗಳ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆದರೆ 40-50ಕ್ಕೆ ಹೋಗುತ್ತೆ. ಇನ್ಫ್ಲೇಷನ್ ಅಂದರೆ ಏನು? 100 ರೂಪಾಯಿಗೆ ಸಿಗೋ ವಸ್ತು 140 ಆಗುತ್ತೆ, 150 ಆಗುತ್ತೆ. ಈಗಾಗಲೇ ಅತಿ ಹೆಚ್ಚು ಬಡತನ ಪಾಕಿಸ್ತಾನದಲ್ಲಿರೋದು. ಈ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಇನ್ನೂ ಹಾಹಾಕಾರ ಆಗುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟು ಮಿನರಲ್ ಆಯಿಲ್ಗಳು ಭಾಳ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಮಿನರಲ್ ಆಯಿಲ್ ಅಂದರೆ ಏನು? ಮಿನರಲ್ ಆಯಿಲ್ ಆ್ಯಂಡ್ ಲೂಬ್ರಿಕೆಂಟ್ಸ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಕೆಲವು ಆಯಿಲ್ಲು, ಗ್ರೀಸು, ಈ ಥರ ಪೆಟ್ರೋಲಿಯಂ, ಆಮೇಲೆ ಜೆಟ್ ಫ್ಯೂಯಲ್ಸು, ಈ ಥರ ಎಲ್ಲ ಕೆಲವು ವಸ್ತುಗಳು ಭಾಳ ಆಮದಾಗ್ತಿತ್ತು. ಅದಕ್ಕೂ ಈಗ ಭಾಳ ಏಟ್ ಬಿದ್ದಿದೆ. ಇದು
ಮೇಜರ್ ಐಟಮ್ಸ್. ಇನ್ನು ಕೆಲವು ಬಂದು ಟೆಕ್ಸ್ಟೈಲ್ಗೆ ರಿಲೇಟೆಡ್ ಪಡುವಂಥ ಐಟಮ್ಸು, ಕೆಲವು ದಾರಗಳಿರ್ಬೋದು, ಅದಕ್ಕೆ ಬೇಕಾಗಿರೋ ಡೈಸ್ ಇರ್ಬೋದು, ಫ್ಯಾಬ್ರಿಕ್ಸ್ ಇರ್ಬೋದು, ಇಲ್ಲ ಬಟ್ಟೆನೇ ಇರ್ಬೋದು, ಈ ಥರನೂ ಕೆಲವು ಎಕ್ಸ್ಪೋರ್ಟ್ ಆಗ್ತಿತ್ತು. ಬಟ್ ಅದಕ್ಕೂ ಎಲ್ಲೋ ಏಟ್ ಬಿದ್ದಿದೆ. ಬಟ್ ಪಾಕಿಸ್ತಾನಿಂದ ನಮಗೇನು ಬರ್ತಿತ್ತು ಅಂದರೆ ಯಾವುದೋ ಒಂದು ಕೆಲವು ಡ್ರೈ ಫ್ರೂಟು, ಟೆಕ್ಸ್ಟೈಲ್ ಭಾಳ ಮಿನಿಮಲ್ ಅದು. ಅದರದ್ದು ಬಂದರೂ ಒಂದೇ, ಬರದೇ ಇದ್ರು ಒಂದೇ. ಸೊ ಇದೊಂದೇ ನಮಗೆ ಪ್ರಾಬ್ಲಮ್ ಆಗೋದು. ಅದು ಬಿಟ್ಟರೆ ಇನ್ನು ಯಾವ ಥರ ಮೇಜರ್ ಪ್ರಾಬ್ಲಮ್ ಆಗಿರೋದು ಈಗ ಪಾಕಿಸ್ತಾನ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.